ನವೆಂಬರ್ 24, 1971 ಪೋರ್ಟ್ಲ್ಯಾಂಡ್ ಇಂದ ಸೀಟಲ್ಗೆ ಹೋಗೋ ನಾರ್ತ್ ವೆಸ್ಟ್ ಓರಿಯಂಟ್ ಫ್ಲೈಟ್ 305 ಒಂದು ಚಿಕ್ಕ ಫ್ಲೈಟ್ ಆಗಿರುತ್ತೆ. ಅರೌಂಡ್ 36 ಪ್ಯಾಸೆಂಜರ್ಸ್ ಅಷ್ಟೇ. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಆರ್ಡಿನರಿ ಯೂನಿಂಗ್ ಫ್ಲೈಟ್ ಅಮೆರಿಕ ಹಿಸ್ಟ್ರಿಯಲ್ಲಿ ಪರ್ಮನೆಂಟ್ ಆಗಿ ರಿಜಿಸ್ಟರ್ ಆಗುತ್ತೆ ಅಂತ. ಒಂದು ಮಿಡಲ್ ಏಜ್ಡ್ ಮ್ಯಾನ್ ಕೌಂಟರ್ಗೆ ಬಂದು ಒಂದು ಟಿಕೆಟ್ ತಗೊಳ್ತಾನೆ. ಹೆಸರು ಕೊಡ್ತಾನೆ ಡ್ಯಾನ್ ಕೂಪರ್. ಲೇಟರ್ ಮೀಡಿಯಾ ಕನ್ಫ್ಯೂಷನ್ ಇಂದ DB ಕೂಪರ್ ಅಂತ ರಾಂಗ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ರಿಯಲ್ ನೇಮು ಇವತ್ತಿಗೂ ಗೊತ್ತಿಲ್ಲ. ಸೊ ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಟೈ, ರೈನ್ ಕೋಟ್, ಸನ್ ಗ್ಲಾಸಸ್, ಕಾಮ್ ಆಗಿ ಒಬ್ಬ ಆರ್ಡಿನರಿ ಬಿಸ್ನೆಸ್ ಮ್ಯಾನ್ ಥರನೇ ಕಾಣ್ತಾ ಇರ್ತಾನೆ. ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಸೊ ಅವನು ಬ್ಯಾಕ್ ರೋ ಸೀಟ್ ನಂಬರ್ 18C ಅಲ್ಲಿ ಕೂತ್ಕೊಳ್ತಾನೆ. ಸೊ ಒಂದು ವಿಸ್ಕಿನೂ ಕೂಡ ಆರ್ಡರ್ ಮಾಡ್ತಾನೆ. ಸಿಗರೇಟ್ ಹಚ್ಕೋತಾನೆ. ನಾರ್ಮಲ್ ಪ್ಯಾಸೆಂಜರ್ ತರನೇ ಕಾಣ್ತಾ ಇರ್ತಾನೆ. ಆದ್ರೆ ಅಲ್ಲಿಂದನೇ ನೋಡಿ ಟ್ವಿಸ್ಟ್ ಸ್ಟಾರ್ಟ್ ಆಗೋದು. ಕೂಪರ್ ಪಕ್ಕದಲ್ಲಿ ಏರ್ ಹೋಸ್ಟೆಸ್ ನಿಂತಿರ್ತಾಳೆ. ಅವಳ ಹೆಸರು ಫ್ಲೋರೆನ್ಸ್ ಸ್ಟಾಫ್ನರ್ ಅಂತ. ಸೊ ಅವಳು ಪಕ್ಕದಲ್ಲೇ ಇರ್ತಾಳಲ್ಲ, ಅವಳನ್ನ ಕರೀತಾನೆ. ಕರೆದ್ಬಿಟ್ಟು ಅವನು ಒಂದು ಫೋಲ್ಡೆಡ್ ನೋಟ್ನ ಕೊಡ್ತಾನೆ. ಫ್ಲೋರೆನ್ಸ್ ಏನ್ ಥಿಂಕ್ ಮಾಡ್ತಾಳೆ ಅಂದ್ರೆ ಅವನು ಫೋನ್ ನಂಬರ್ನ ಕೊಡ್ತಾ ಇದ್ದಾಳೆ ಅಂತ. ಸೊ ಅದನ್ನ ಓಪನ್ ಮಾಡ್ದೇನೆ ಅವಳ ಪರ್ಸ್ ಒಳಗಡೆನೆ ಹಾಕೋತಾಳೆ. ಅವಾಗ ಕೂಪರ್ ನಗಾಡ್ಕೊಂಡು ಅವನು ಪಕ್ಕಕ್ಕೆ ಬಂದ್ಬಿಟ್ಟು, ಮಿಸ್ ಬೆಟರ್ ಲುಕ್ ಅಟ್ ದಟ್ ನೋಟ್, ಐ ಹ್ಯಾವ್ ಎ ಬಾಂಬ್ ಅಂತ ಹೇಳ್ತಾನೆ. ಫ್ಲೋರೆನ್ಸ್ಗೆ ಭಯ ಆಗುತ್ತೆ. ಫ್ಲೋರೆನ್ಸ್ ಅದನ್ನ ಓಪನ್ ಮಾಡ್ತಾಳೆ. ನೋಟಲ್ಲಿ ಒಂದು ನೀಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿರುತ್ತೆ, ಐ ಹ್ಯಾವ್ ಎ ಬಾಂಬ್ ಇನ್ ಮೈ ಬ್ರೀಫ್ ಕೇಸ್, ಐ ವಾಂಟ್ ಯು ಟು ಸಿಟ್ ನೆಕ್ಸ್ಟ್ ಟು ಮೀ ಅಂತ ಬರ್ದಿರುತ್ತೆ. ಸೊ ಅವಳು ಭಯ ಪಡ್ಕೊಂಡು ಪಕ್ಕದಲ್ಲಿ ಕೂತ್ಕೋತಾಳೆ. ಅವಾಗ ಕೂಪರ್ ಬ್ರೀಫ್ ಕೇಸ್ನ ಓಪನ್ ಮಾಡಿ ತೋರಿಸ್ತಾನೆ. ಒಳಗಡೆ ರೆಡ್ ಸಿಲಿಂಡರ್ಸು, ವೈಯರ್ಸು, ಒಂದು ಬ್ಯಾಟ್ರಿ ಕೂಡ ಇರುತ್ತೆ. ಸೊ ಅದನ್ನ ನೋಡಿ ಫ್ಲೋರೆನ್ಸ್ಗೆ ಭಯ ಆಗುತ್ತೆ. ಆ್ಯಂಡ್ ಅದು ರಿಯಲ್ ಬಾಂಬಾ ಫೇಕ್ ಬಾಂಬಾ ಇವತ್ತಿಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಫ್ಲೋರೆನ್ಸ್ ರಿಸ್ಕ್ ತಗೊಳ್ಳಲ್ಲ. ಕಾಕ್ಪಿಟ್ಗೆ ಇನ್ಫಾರ್ಮೇಷನ್ನ ಕಳಿಸ್ತಾಳೆ. ಪೈಲಟ್ ಇಮಿಡಿಯೇಟ್ಲಿ ಅರ್ಥ ಮಾಡ್ಕೋತಾನೆ ಇದು ಹೈಜಾಕ್ ಅಂತ. ಕೂಪರ್ ಕಂಡೀಷನ್ಸ್ನ ಕ್ಲಿಯರ್ ಆಗಿ ಹೇಳ್ತಾನೆ, ನನಗೆ $2 ಲಕ್ಷ ಬೇಕು ಅಂತ. ಸೊ ಅವತ್ತಿನ ಟೈಮಲ್ಲಿ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿದ್ರೆ 1.5 ಕೋಟಿ. ಅದ್ರ ಜೊತೆಗೆ 4 ಪ್ಯಾರಾಚೂಟ್ಸ್ ಬೇಕು. ಸೀಟಲ್ಲಿ ಲ್ಯಾಂಡ್ ಆದಮೇಲೆ ನನಗೆ ಫ್ಯೂಲ್ ಟ್ರಕ್ ರೆಡಿ ಇರಬೇಕು ಅಂತಲೂ ಕೂಡ ಕಂಡೀಷನ್ಸ್ನ ಹಾಕ್ತಾನೆ. ಇಲ್ಲ ಅಂತಂದರೆ ಪ್ಲೇನ್ ಬ್ಲಾಸ್ಟ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾನೆ. ಪೈಲಟ್ ಸೀಟಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಒಂದು ರಿಲೇನ ಮಾಡ್ತಾನೆ. FBI ಇನ್ಫಾರ್ಮೇಷನ್ ಕೂಡ ಹೋಗುತ್ತೆ. ಫುಲ್ಲು ಸೈಲೆಂಟ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾರೆ, ಪ್ಯಾಸೆಂಜರ್ಸ್ಗೆ ಗೊತ್ತಾಗಬಾರ್ದು ಅಂತ. ಸೀಟಲಲ್ಲಿ ಪ್ಲೇನ್ ಸರ್ಕಲ್ ಮಾಡ್ತಾ 2 ಗಂಟೆ ವೆಯ್ಟ್ ಮಾಡ್ತಾರೆ. ಕ್ಯಾಶ್ ಮತ್ತು ಪ್ಯಾರಾಚೂಟ್ ರೆಡಿ ಆಗೋ ತನಕ. ಬ್ಯಾಂಕಿಂದ $2 ಲಕ್ಷ ಡ್ರಾ ಮಾಡ್ಕೊಬರ್ತಾರೆ. ಅದನ್ನು $10,020 ನೋಟ್ಸು. ಎಲ್ಲ ಸೀರಿಯಲ್ ನಂಬರ್ನ ಫೋಟೋಗ್ರಾಫ್ ಮಾಡಿ ರೆಕಾರ್ಡ್ ಮಾಡಿ ಕೊಡ್ತಾರೆ, ಫ್ಯೂಚರಲ್ಲಿ ಟ್ರ್ಯಾಕ್ ಮಾಡ್ಬೋದು ಅಂತ. ಪ್ಲೇನ್ ಲ್ಯಾಂಡ್ ಆಗುತ್ತೆ. ಕೂಪರ್ ಕಂಡೀಷನ್ ಸೆಟ್ ಮಾಡಿದಾಗೆ 36 ಜನ ಪ್ಯಾಸೆಂಜರ್ಸ್ನ ರಿಲೀಸ್ ಮಾಡ್ತಾನೆ. ಯಾರಿಗೂ ಕೂಡ ಆರ್ಮ್ ಮಾಡೋದಿಲ್ಲ. ಅಲ್ಲಿ ಉಳಿದಿದ್ದು ಪೈಲಟು, ಕೋ ಪೈಲಟು, ಫ್ಲೈಟ್ ಇಂಜಿನಿಯರು ಮತ್ತು ಒಂದು ಏರ್ ಹೋಸ್ಟೆಸ್ಸು. ಕೂಪರ್ ನೆಕ್ಸ್ಟ್ ಆರ್ಡರ್ ಕೊಡ್ತಾನೆ, ಮೆಕ್ಸಿಕೋ ಸಿಟಿ ಕಡೆಗೆ ಫ್ಲೈ ಮಾಡಿ ಅಂತ. ಅದರಲ್ಲೂ ಸ್ವಲ್ಪ ಕಂಡೀಷನ್ಸ್ನ ಹಾಕ್ತಾನೆ. ಲೋ ಆಲ್ಟಿಟ್ಯೂಡ್ ಅಂದರೆ 10,000 ಫೀಟ್ ಬಿಲೋ, ಲ್ಯಾಂಡಿಂಗ್ ಗೇರ್ ಡೌನು, ಫ್ಲಾಪ್ಸ್ 15 ಡಿಗ್ರಿ, ಅನ್ಪ್ರೆಷರೈಸ್ಡ್ ಕ್ಯಾಬಿನ್, ಸ್ಲೋ ಸ್ಪೀಡ್, ಆಲ್ಮೋಸ್ಟ್ ಮಿನಿಮಮ್ ಸೇಫ್ ಸ್ಪೀಡ್. ಇದೆಲ್ಲ ಯಾಕೆ ಅಂತ ನೋಡಿದ್ರೆ ಕೂಪರ್ ಎಕ್ಸಾಕ್ಟ್ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅದನ್ನು ನೈಟ್ ಟೈಮ್, ಹೆವಿ ರೈನು, ಸ್ಟ್ರಾಮು, ಆಚೆ ಕಡೆ ಫ್ರೀಸಿಂಗ್ ಕೋಲ್ಡ್ ಇರುತ್ತೆ. ಸೊ ಪ್ಲೇನು ರೀಫ್ಯೂಲ್ ಆಗಿ ರೇನೋ ಡೈರೆಕ್ಷನ್ ಅಲ್ಲಿ ಫ್ಲೈ ಆಗುತ್ತೆ. ಕಾಕ್ಪಿಟ್ಗೆ ಕೂಪರ್ ಒಂದು ಮೆಸೇಜ್ನ ಕಳಿಸ್ತಾನೆ, ಎಲ್ಲರೂ ಫ್ರಂಟಲ್ಲೇ ಇರಿ, ಯಾರು ಕೂಡ ಬ್ಯಾಕ್ಗೆ ಬರಬೇಡಿ ಅಂತ. ರೇರ್ ಸ್ಟೇರ್ಸು ಬೋಯಿಂಗ್ 727 ಸ್ಪೆಷಲ್ ಫೀಚರು ಏರ್ ಅಲ್ಲಿ ಓಪನ್ ಮಾಡೋದಕ್ಕೆ ಆಗುತ್ತೆ. ಅರೌಂಡ್ 8:13 PM ಕಾಕ್ಪಿಟ್ ಕ್ರೀವು ಒಂದು ಸಡನ್ ಪ್ರೆಷರ್ ಚೇಂಜ್ ಫೀಲ್ ಮಾಡ್ತಾರೆ. ಪ್ಲೇನ್ ತೂಕ ಜಾಸ್ತಿ ಆಗ್ತಿರೋ ಹಾಗೆ. ಆ ಮೂಮೆಂಟಲ್ಲಿ DB ಕೂಪರ್ ಮನಿ ಬ್ಯಾಗ್ ಕಟ್ಕೊಂಡು ಪ್ಯಾರಾಚೂಟ್ ಹಾಕೊಂಡು ಸ್ಟ್ರೋಮ್ ನಡುವೆ ನೈಟಲ್ಲಿ ಅರೌಂಡ್ 10,000 ಫೀಟಿಂದ ಜಂಪ್ ಮಾಡಿಬಿಡ್ತಾನೆ. ಸೊ ಆ ಕ್ಲಿಪ್ ಸೆಕೆಂಡು ಅಮೇರಿಕ ಕ್ರೈಮ್ ಹಿಸ್ಟ್ರಿಯಲ್ಲಿ ಪರ್ಮನೆಂಟ್ ಮಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ. ಪ್ಲೇನ್ ರೇನೋಲ್ಲಿ ಲ್ಯಾಂಡ್ ಆಗುತ್ತೆ. FBI ಇಮಿಡಿಯೇಟ್ಲಿ ಮ್ಯಾಸಿವ್ ಸರ್ಚ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಕೋಡ್ ನೇಮ್ ನಾರ್ಜಾಕ್. ಥೌಸಂಡ್ಸ್ ಆಫ್ ಸಸ್ಪೆಕ್ಟ್ಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮಿಲಿಟರಿ, ಎಕ್ಸ್ ಪ್ಯಾರಾಟ್ರೂಪರ್ಸ್, ಕ್ರಿಮಿನಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆದರೆ ನೋ ಫಿಂಗರ್ ಪ್ರಿಂಟ್ ಮ್ಯಾಚ್, ನೋ ಬಾಡಿ, ನೋ ಪ್ಯಾರಾಚೂಟ್, ನಥಿಂಗ್. 1980ರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಒಂದು 8 ವರ್ಷದ ಹುಡುಗ ಬ್ರೈನ್ ಇಂಗ್ರಾಮ್ ಫ್ಯಾಮಿಲಿ ಜೊತೆ ಕೊಲಂಬಿಯಾ ರಿವರ್ ಬ್ಯಾಂಕ್ ಅಲ್ಲಿ ಪಿಕ್ನಿಕ್ ಹೋಗಿದಾಗ ಕೆಲವು ಡಿಕೆಟ್ $20 ನೋಟ್ ಸಿಗುತ್ತೆ. ಸೀರಿಯಲ್ ನಂಬರ್ ಚೆಕ್ ಮಾಡಿ ನೋಡ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಅದು ಕೂಪರ್ಗೆ ಕೊಟ್ಟಿದ್ದಂತ ದುಡ್ಡು ಅಂತ. ಅರೌಂಡ್ $5,800 ಮಾತ್ರ ಸಿಕ್ಕಿರುತ್ತೆ. ಬಟ್ ಫುಲ್ ಅಮೌಂಟ್ ಕೊಟ್ಟಿದ್ದು $2 ಲಕ್ಷ. ಅದು ಮಾತ್ರ ಸಿಕ್ಕಲ್ಲ. ಸೊ ಅವಾಗ ಕನ್ಫರ್ಮ್ ಆಗುತ್ತೆ ಕೂಪರ್ ಆ ರಿವರ್ ಸುತ್ತಮುತ್ತನೇ ಜಂಪ್ ಮಾಡಿದ್ದು ಅಂತ. ಆದ್ರೆ ಬಾಡಿ, ಪ್ಯಾರಾಚೂಟ್, ಬ್ಯಾಗ್ ಇನ್ನೂ ಯಾವುದೂ ಸಿಕ್ಕಿಲ್ಲ. FBI 2016ರಲ್ಲಿ ಆಕ್ಟಿವ್ ಇನ್ವೆಸ್ಟಿಗೇಷನ್ ಅಫಿಷಿಯಲಿ ಕ್ಲೋಸ್ ಮಾಡ್ತಾರೆ. ಬಟ್ ಕೇಸ್ ಇವತ್ತಿಗೂ ಅನ್ಸಾಲ್ವ್ಡ್ ಅಂತಾನೆ ರಿಮೈನ್ ಆಗುತ್ತೆ. ಇವತ್ತು ಕೂಡ ಎಕ್ಸ್ಪರ್ಟ್ಸ್, ಯೂಟ್ಯೂಬರ್ಸ್, ಡಾಕ್ಯುಮೆಂಟ್ರಿ ಮೇಕರ್ಸ್ ಎಲ್ಲ ಡಿಬೇಟ್ ಮಾಡ್ತಾರೆ. ಒಂದು ಜಂಪ್ ಮಾಡಿದ ಟೈಮಲ್ಲಿ ಸ್ಟ್ರೋಮ್ ಮತ್ತು ಕೋಲ್ಡ್ ಇಂದ
ಡೆತ್ ಆಗಿರ್ಬೋದು ಅಂತ. ಇನ್ನೊಂದು ಎಕ್ಸ್ ಮಿಲಿಟರಿ ಪ್ಯಾರಾಟ್ರೂಪರ್ ಆಗಿದ್ದ ಕಾರಣ ಪರ್ಫೆಕ್ಟ್ಲಿ ಸರ್ವೈವ್ ಮಾಡಿ ನೀವು ಐಡೆಂಟಿಟಿ ಕ್ರಿಯೇಟ್ ಮಾಡಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಸ್ಟಿಲ್ ಒಂದು ಆರ್ಡಿನರಿ ಲುಕಿಂಗ್ ಪ್ಯಾಸೆಂಜರ್ ಒಂದು ಕಮರ್ಷಿಯಲ್ ಫ್ಲೈಟ್ ಹೈಜಾಕ್ ಮಾಡಿ $2 ಲಕ್ಷ ಕ್ಯಾಶ್ ತಗೊಂಡು ಸ್ಟ್ರಾಮ್ ನಡುವೆ ನೈಟಲ್ಲಿ ಆಕಾಶದಿಂದ ಜಂಪ್ ಮಾಡಿ ಅಮೆರಿಕ ಕ್ರೈಮ್ ಹಿಸ್ಟ್ರಿಯಲ್ಲಿ ಪರ್ಮನೆಂಟ್ ಆಗಿ ಡಿಸಪಿಯರ್ ಆಗ್ತಾನೆ. ಇದು ಇವತ್ತಿಗೂ FBI ಕೂಡ ಅನ್ಸಾಲ್ವ್ಡ್ ಕೇಸ್. ಸೊ ಫ್ರೆಂಡ್ಸ್, ನಿಮ್ಗೇನ್ ಅನ್ಸುತ್ತೆ? ಆ DB ಕೂಪರ್ ಆ ನೈಟಲ್ಲಿ ಸರ್ವೈವರ್ನ ಅಥವಾ ಆ ಸ್ಟ್ರೋಮ್ ಅಲ್ಲಿ ಅವನ ಕತೆ ಮುಗೀತಾ? ನಿಮ್ ಥಿಯರಿನ ಕಾಮೆಂಟ್ ಅಲ್ಲಿ ತಪ್ಪದೇ ಹೇಳಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಅಕೌಂಟ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಮಿಸ್ಟ್ರಿ ಸ್ಟೋರಿ ಜೊತೆ.